ಇಡೀ ಪ್ರಪಂಚವೇ ಪ್ರಶ್ನಿಸುವಂತಹ ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗಣೇಶನಿಗೆ ಮದುವೆ ಆಗಿದೆಯಾ? ಒಂದಿಷ್ಟು ಜನ ಹೇಳ್ತಾರೆ ಗಣೇಶನಿಗೆ ಮದುವೆ ಆಗಿದೆ ಅಂತ ಹೇಳಿ. ಇನ್ನೊಂದಿಷ್ಟು ಜನ ಹೇಳ್ತಾರೆ ಗಣೇಶನಿಗೆ ಮದುವೆ ಆಗಿಲ್ಲ ಅಂತ ಹೇಳಿ. ಹಾಗಾದರೆ ಗಣೇಶನಿಗೆ ನಿಜವಾಗ್ಲೂ ಮದುವೆ ಆಗಿದೆಯಾ ಇಲ್ಲವೋ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗಣೇಶ ಪುರಾಣದ ಪ್ರಕಾರ ಶಿವಪಾರ್ವತಿ ತಮ್ಮ ಇಬ್ಬರು ಮಕ್ಕಳ ಮದುವೆ ವಿಚಾರವನ್ನು ಚರ್ಚೆ ಮಾಡ್ತಿರ್ತಾರೆ. ಈ ಕಡೆ ಕಾರ್ತಿಕೇಯ ಮತ್ತು ಗಣೇಶ ಇಬ್ಬರು ಕೇಳಿಸ್ಕೊಂಡು ತನ್ನ ತಂದೆ ಹತ್ರ ಬರ್ತಾರೆ. ಬಂದು ನನಗೆ ಮದುವೆ ಮಾಡಿ ಅಂತ ಹೇಳಿ ಕೇಳ್ತಾರೆ. ಅವಾಗ ಶಿವಪಾರ್ವತಿ ಗೊಂದಲದಲ್ಲಿ ಒಳಗಾಗಿ ಯೋಚನೆಯನ್ನು ಮಾಡೋಕ್ಕೆ ಆರಂಭಿಸ್ತಾರೆ. ಆವಾಗ ಒಂದು ಉಪಾಯ ಬರುತ್ತೆ. ಉಪಾಯವನ್ನು ಹೇಳ್ತಾರೆ. ಯಾರು ಮೊದಲು ಈ ಭೂಮಂಡಲವನ್ನು 3 ಬಾರಿ ಸುತ್ತು ಹಾಕಿ ಬರ್ತಾರೋ ಅವ್ರಿಗೆ ಮದುವೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಕಾರ್ತಿಕೇಯ ಮೊದಲು ತನ್ನ ವಾಹನವನ್ನು ತೆಗೆದುಕೊಂಡು ಇಡೀ ಭೂಮಂಡಲವನ್ನು ಸುತ್ತಾಯಲು ಹೋಗ್ತಾರೆ. ಆವಾಗ ಗಣೇಶ ತನ್ನ ತಂದೆ ತಾಯಿಯನ್ನು 3 ಬಾರಿ ಸುತ್ತಾಯ್ತಾನೆ. ಆ ಕಡೆಯಿಂದ ಕಾರ್ತಿಕೇಯ ಬಂದು ನಾನು 3 ಸುತ್ತು ಭೂಮಂಡಲವನ್ನು ಹಾದು ಬಂದೆ, ಗಣೇಶ ಇಲ್ಲೇ ಇದ್ದಾನೆ ಅಂತ ಹೇಳಿ ತಂದೆ ತಾಯಿಗೆ ಹೇಳ್ತಾನೆ. ಆವಾಗ ಶಿವಪಾರ್ವತಿ ಗಣೇಶನ ಕೇಳ್ತಾರೆ, ಗಣೇಶ ನೀನ್ಯಾಕೆ ಭೂಮಂಡಲವನ್ನು ಸುತ್ತು ಹಾಕಲು ಹೋಗಿಲ್ಲ? ಆವಾಗ ಗಣೇಶ ಹೇಳ್ತಾನೆ, ನನಗೆ ನೀವೇ ಸರ್ವಸ್ವ, ನಿಮ್ಮನ್ನ ಸುತ್ತು ಹಾಕಿದ್ರೆ ಇಡೀ ಪ್ರಪಂಚವನ್ನೇ ಸುತ್ತು ಹಾಕಿದಾಗೆ ಅಂತ ಹೇಳ್ತಾರೆ. ಆವಾಗ ಶಿವಪಾರ್ವತಿ ಈ ವಿಚಾರವನ್ನು ಯೋಚಿಸಿ ವಿಶ್ವಸ್ವರೂಪರಾದ ಬ್ರಹ್ಮನ ಹತ್ತಿರ ಬರ್ತಾರೆ. ಬ್ರಹ್ಮನ ಹತ್ರ ಬಂದು ಏನು ಆ ಒಂದು ಸನ್ನಿವೇಶ ನಡೆದಿತ್ತು ಆ ಸನ್ನಿವೇಶವನ್ನು ಬ್ರಹ್ಮನ ಹತ್ರ ವಿವರವಾಗಿ ವಿವರಿಸ್ತಾರೆ. ಆವಾಗ ಬ್ರಹ್ಮ ಗಣೇಶನಿಗೆ ತನ್ನ ಮಕ್ಕಳಾದ ಸಿದ್ಧಿ ಬುದ್ಧಿಯನ್ನು ಮದುವೆ ಮಾಡಿಕೊಡೋಕ್ಕೆ ಇಚ್ಛಿಸ್ತಾರೆ, ನಿಶ್ಚಯ ಕೂಡ ಮಾಡ್ತಾರೆ. ಹೀಗೆ ಗಣೇಶ ಪುರಾಣದ ಪ್ರಕಾರ ಗಣೇಶನಿಗೆ 2 ಹೆಂಡತಿಯರು, ಅವರು ಸಿದ್ಧಿ ಬುದ್ಧಿ.